ನಮಸ್ತೆ. ಸಾರಿ ಬನ್ನಿ ಸರ್, ಕರೀತೀನಿ ಸರ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಎಲ್ಲರಿಗೂ ನಮಸ್ಕಾರಗಳು. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತುಹು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್. ಇಹ್ದಿನಸ್ ಸಿರಾತಲ್ ಮುಸ್ತಕೀಮ್. ಮಹನೀಯರೇ, ತಮ್ಮೆಲ್ಲರಿಗೂ ತಿಳಿದ ಹಾಗೆ ಇಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದಿಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದೊಂದಿಗೆ ಮದ್ರಸಾ ಶಿಕ್ಷಕರಿಗೆ ಹಾಗೂ ಮದ್ರಸಾ ವಿದ್ಯಾರ್ಥಿಗಳಿಗೆ ಕನ್ನಡ ಕಲಿಕೆಯ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಈ ಅಭಿಯಾನದ ಉದ್ಘಾಟನೆಯನ್ನು ಗೌರವಾನ್ವಿತ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯ ಸಚಿವರಾದಂತಹ ಮಾನ್ಯ ಶ್ರೀ ಬಿಜೆಡ್ ಜಮೀರ್ ಖಾನ್ ಸಾಹೇಬರು ನೆರವೇರಿಸಿದ್ದಾರೆ. ಈ ಸಮಾರಂಭವನ್ನು ಕನ್ನಡ ನಾಡಿನ ನಾಡಗೀತೆಯನ್ನು ಸ್ಮರಿಸುವ ಮೂಲಕ ಪ್ರಾರಂಭಿಸೋಣ. ಸುಂದರ ನದಿಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ಮಣಿಯೇ, ಚಂದ್ರದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ನೀರನ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನರುತ ಭಾರತ ಜನನಿಯ ತನುಜಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪುಣ್ಯ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜಗತ್ತನ ಹೋಲುವ ನುಡಿಗಳ ನಾಮ, ಕಾಯಕ ವೈದಿಕರ ನಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಕಾರ್ಯಕ್ರಮದ ಉದ್ಘಾಟನೆ ಕಡೆ ಕಾರ್ಯಕ್ರಮವನ್ನು ಗೌರವಾನ್ವಿತ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಸಚಿವರಾದಂತಹ ಶ್ರೀಮಾನ್ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು ಉದ್ಘಾಟಿಸಿದ್ದಾರೆ. ಮಾನ್ಯರು ಗಿಡಕ್ಕೆ ನೀರು ನೀಡುವ ಮೂಲಕ ಅಭಿಯಾನವನ್ನು ಉದ್ಘಾಟಿಸಬೇಕೆಂದು ಕೋರುತ್ತೇನೆ. ಉದ್ಘಾಟಿಸಿದ ಗೌರವಾನ್ವಿತ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು ರಾಜ್ಯದಲ್ಲಿ ನಿರಂತರವಾಗಿ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಇದರ ಒಂದು ಉದಾಹರಣೆ ಇಂದಿನ ಅಭಿಯಾನ. ನಾನು ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೂಗುಚ್ಚೆ ನೀಡುವ ಮೂಲಕ ಹಾರ್ದಿಕ ಸುಸ್ವಾಗತವನ್ನು ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರು ಹೂಗುಚ್ಚೆ ನೀಡಿ ಸನ್ಮಾನಿಸಬೇಕೆಂದು ನಾನು ಕೋರುತ್ತೇನೆ. ಸಮಾರಂಭದ ಕೇಂದ್ರ ಬಿಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಗೌರವಾನ್ವಿತ ಅಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಿಳೆ ಇವರು ನಮಗೆ ದೀರ್ಘ ಅವಧಿಯಿಂದ ಈ ಅಭಿಯಾನವನ್ನು ಹಮ್ಮಿಕೊಳ್ಳುವಂತೆ ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ. ಶ್ರೀಯುತರನ್ನು ನಮ್ಮೆಲ್ಲರ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಪರವಾಗಿ ಹೂಗುಚ್ಚೆ ನೀಡುವ ಮೂಲಕ ಹಾರ್ದಿಕ ಸುಸ್ವಾಗತವನ್ನು ನಾನು ಬಯಸುತ್ತೇನೆ. ಈ ಸಮಾರಂಭದಲ್ಲಿ ಗೌರವಾನ್ವಿತ ಸಚಿವರು ಮಾನ್ಯರಿಗೆ ನಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸಬೇಕೆಂದು ನಾನು ಕೋರುತ್ತೇನೆ.
ಕರ್ನಾಟಕ ಕೆಎಂಡಿಸಿ ಅಧ್ಯಕ್ಷರಾದಂತಹ ಶ್ರೀಮಾನ್ BK ಅಲ್ತಾಫ್ ಖಾನ್ ಸಾಹೇಬರು ಸಹ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಸಹ ನಿರಂತರವಾಗಿ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಬಹಳಷ್ಟು ಯೋಜನೆಗಳನ್ನು ತಯಾರಿಸಿ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿದ್ದಾರೆ. ಅವರಿಗೂ ಸಹ ಆಯೋಗದ ಪರವಾಗಿ ನಾನು ಸುಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಯಲ್ಲಿ ಶ್ರೀ ಡಾಕ್ಟರ್ ಸಂತೋಷ್ ಹಾನಗಲ್ ಅವರಿಗೆ ಸುಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಅಲ್ಪಸಂಖ್ಯಾತರ ಈ ಸಮಾರಂಭದಲ್ಲಿ ಬಹಳಷ್ಟು ಮಾಧ್ಯಮ ಮಿತ್ರರು ಸಹ ಇಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹ ನಾನು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಪರವಾಗಿ ನಾನು ಸುಸ್ವಾಗತವನ್ನು ಬಯಸುತ್ತೇನೆ. ಅದರ ಜೊತೆಯಲ್ಲಿ ಭಾಗವಹಿಸಿರುವ ಮದ್ರಸಾಗಳ ಪದಾಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಮಸ್ತ ಎಲ್ಲಾ ಬಾಂಧವರಿಗೂ ಸಹ ನಾನು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಈಗ ಕಾರ್ಯಕ್ರಮದ ವೇಳಾಪಟ್ಟಿಯಂತೆ ಪ್ರಾಸ್ತಾವಿಕ ನುಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಗೌರವಾನ್ವಿತ ಅಧ್ಯಕ್ಷರಿಂದ ನಡೆಯಲಿದೆ. ನಾನು ಸನ್ಮಾನ್ಯ ಶ್ರೀ ಪುರುಷೋತ್ತಮ್ ಗಿಳಿಮಿಳೆರವರಿಗೆ ದಯಮಾಡಿ ಸಭೆಯನ್ನು ಉದ್ದೇಶಿಸಿ ಹಿತವಚನಗಳನ್ನು ನುಡಿಯಬೇಕೆಂದು ನಾನು ಕೋರುತ್ತೇನೆ. ಬನ್ನಿ ಸರ್. ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಚಿವರಾಗಿರುವ ಶ್ರೀ ಜಮೀರ್ ಸಾಹೇಬ್ರೆ, ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಮಹನೀಯರೇ ಮತ್ತು ಸ್ನೇಹಿತರೆ, ಐ ಹೋಪ್ ಎವ್ರಿಬಡಿ ವಿಲ್ ಅಂಡರ್ಸ್ಟ್ಯಾಂಡ್ ಮೈ ಕನ್ನಡ. ಓಕೆ, ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳ್ತೇನೆ. ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ 1 ವರ್ಷ ಆಯ್ತು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಾನು ದೂರದಲ್ಲಿದ್ದೆ, ಡೆಲ್ಲಿಯಲ್ಲಿದ್ದೆ, ಜೆಎನ್ಯುನಲ್ಲಿ ಪ್ರೊಫೆಸರ್ ಆಗಿದ್ದೆ, ನಾನು ಬನ್ನಿ ಕನ್ನಡದ ಕೆಲಸ ಮಾಡಿ ಅಂತ ಅಂದರು. ಹಾಗೆ ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ರಾಜ್ಯ ಭಾಷೆಯಾಗಿರುವ ಕನ್ನಡವನ್ನ ಹೆಚ್ಚು ಸಬಲೀಕರಣಗೊಳಿಸುವುದರ ಜೊತೆಗೆ ರಾಜ್ಯದಲ್ಲಿ ಬೇರೆ ಬೇರೆ ಭಾಷೆಗಳು ಕೂಡ ಇವೆ. ಉರ್ದು ಇದೆ, ತುಳು ಇದೆ, ಕೊಡವ ಇದೆ. ಸುಮಾರು 230 ಭಾಷೆಗಳು ಕರ್ನಾಟಕದಲ್ಲಿದೆ. 230 ಭಾಷೆಗಳು. There are about 230 languages in ಕರ್ನಾಟಕದಲ್ಲಿ ಇದೆ. ಈಗ ಒಂದು ಭಾಷೆಯನ್ನು ಸಬಲೀಕರಣಗೊಳಿಸುವಾಗ ಇನ್ನೊಂದು ಭಾಷೆ ದುರ್ಬಲ ಆಗಬಾರದು, ಅದು ಕೂಡ ಬೆಳಿಬೇಕು ಎಂಬ ಒಂದು ಪ್ರಜ್ಞೆಯನ್ನ ಇಟ್ಟುಕೊಂಡು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಕಮಿಟಿಯನ್ನೇ ಮಾಡಿದೆ. ಕರ್ನಾಟಕದ ಸಣ್ಣ ಭಾಷೆಗಳ ಸಬಲೀಕರಣ ಏನ್ ಮಾಡಬಹುದು, ಹೌ ಟು ಸ್ಟ್ರೆಂಥನ್ ಅದರ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಕನ್ನಡ. ಕನ್ನಡವನ್ನ ಸಬಲೀಕರಣ ಮಾಡಲೇಬೇಕು, ಅದು ರಾಜ್ಯ ಭಾಷೆ, ಅದಕ್ಕೆ ಬೇಕಾದಂತ ಎಲ್ಲ ಆಯಾಮಗಳಿವೆ. ಅದರ ಜೊತೆಗೆ ಸಣ್ಣ ಭಾಷೆ, ಇದನ್ನು ಇಟ್ಟುಕೊಂಡು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನನ್ನ ಮೊದಲನೇ ಮಾತು, ಕನ್ನಡ ಕಲೀರಿ ಅಂತಂದಾಗ ನಿಮ್ಮ ಮಾತೃಭಾಷೆಯನ್ನು ಬಿಡಿ ಎಂಬ ಅರ್ಥ ಬರುವುದಿಲ್ಲ. ಇದು ಬರುವುದಿಲ್ಲ. ರಾಜ್ಯ ಭಾಷೆಯಾಗಿ, ಒಂದು ಸಂವಹನ ಭಾಷೆಯಾಗಿ ನಾವು ರಾಜ್ಯ ಭಾಷೆಯನ್ನು ಕಲಿಬೇಕು. ಯಾಕೆ ಅಂತಂದ್ರೆ ಸ್ವಲ್ಪ ಇಶ್ಯೂ ತುಂಬಾ ಡೆಲಿಕೇಟ್ ಇದು. ನಾನು ಇದನ್ನ ನಿಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಇವತ್ತು ಮೈನಾರಿಟಿ ಮತ್ತು ಮೆಜಾರಿಟಿಗಳ ನಡುವೆ ಸಂವಹನ ಕಡಿಮೆ ಆಗ್ತಾ ಇರುವಾಗ, ಡಿವೈಸಿವ್ ಪಾಲಿಟಿಕ್ಸ್ ಜಾಸ್ತಿ ಆಗ್ತಾ ಇದ್ದಾಗ ಭಾಷೆಯ ಮೂಲಕ ನಾವು ಮತ್ತೆ ಬಾಂಧವ್ಯವನ್ನು ಗಟ್ಟಿಗೊಳಿಸಬೇಕು ಎಂಬುದು ನಮ್ಮ ಒಂದು ನಿರ್ಧಾರ ಸರ್. ಅದಕ್ಕೆ ಪ್ರಾಧಿಕಾರ ಈ ಕೆಲಸಗಳನ್ನು ಮಾಡುವುದರ ಜೊತೆಗೆ ಇನ್ನೊಂದು ಕೆಲಸಗಳನ್ನು ಕೂಡ ಮಾಡಿದೆ ಸರ್. ತಮ್ಮ ಸಹಾಯ ಬೇಕು ಅದಕ್ಕೆ. ಕರ್ನಾಟಕದ ಸಾಮರಸ್ಯ ಸಂಸ್ಕೃತಿ ಮೇಲೆ ನಾವು 100 ಪುಸ್ತಕಗಳನ್ನ ತರ್ತಾ ಇದ್ದೀವಿ. ಹೇಗೆ ಇಲ್ಲಿಯ ಬೇರೆ ಬೇರೆ ಕಮ್ಯುನಿಟಿಗಳು, ಬೇರೆ ಬೇರೆ ಭಾಷೆಗಳು ಒಟ್ಟಿಗೆ ಬದುಕಿದ್ವಿ ನಾವು. ನಮಗೆ ಇವತ್ತು ಡಿವೈಸಿವ್ ಪಾಲಿಟಿಕ್ಸ್ ಹೆಂಗಾಗಿದೆ ಅಂತಂದ್ರೆ, ಎಲ್ಲರೂ ಬೇರೆ ಬೇರೆ ಎಂಬ ಮಾತುಗಳನ್ನು ಹೇಳ್ತಾ ಇದ್ದಾಗ ನಾವೆಲ್ಲರೂ ಒಟ್ಟಿಗೆ ಬದುಕಿದವರು ಎಂಬ ಒಂದು ಸಂದೇಶವನ್ನ ನಾವು ಬಹಳ ಗಟ್ಟಿಯಾಗಿ ಹೊಸ ತಲೆಮಾರಿಗೆ ಕೊಡಬೇಕಾಗಿದೆ. ಹಾಗಾಗಿ ಹೈಸ್ಕೂಲ್ ಮಕ್ಕಳು ಮತ್ತು ಕಾಲೇಜ್ ಮಕ್ಕಳಿಗೆ ಅರ್ಥ ಆಗುವ ಸರಳವಾದ ಭಾಷೆಯಲ್ಲಿ 14 ಫಾಂಟ್ ಅಲ್ಲಿ ನಮ್ಮ ಸೂಫಿಗಳ ಮೇಲೆ, ನಮ್ಮ ಅನೇಕ ಸಂತರ ಮೇಲೆ, ಆಮೇಲೆ ಒಂದು ದೊಡ್ಡ ಗ್ರಂಥಾಲಯವನ್ನು ಕಟ್ಟಿದ ವಿದ್ವಾಂಸರ ಮೇಲೆ, ಚರಿತ್ರೆಯ ಮೇಲೆ ನಾವು ಒಂದು 100 ಪುಸ್ತಕ ತರ್ತಾ ಇದ್ದೇವೆ. 37 ಪುಸ್ತಕ ತಯಾರಾಗಿದೆ ಸರ್. ಅದರ ಬಿಡುಗಡೆ
ಕೆಲವು ದಿವಸಗಳಲ್ಲಿ ಆಗ್ತದೆ. ಅಂದ್ರೆ ಭಾಷಾ ಸಾಮರಸ್ಯದ ಜೊತೆಗೆ ಸಾಂಸ್ಕೃತಿಕ ಸಾಮರಸ್ಯ ಕೂಡ ಏರ್ಪಡಲಿಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೆ. ಈ ಕ್ಲಾಸ್ಗಳನ್ನ, ಕನ್ನಡ ಕ್ಲಾಸ್ಗಳನ್ನ ನಾವು ಹೇಗೆ ಹೇಳಬೇಕು ಎಂಬುದರ ಬಗ್ಗೆ ನಾನು ಮುಂದಿನ ಸೆಷನ್ ನಲ್ಲಿ ಹೇಳ್ತೇನೆ. ಅದಕ್ಕೆ ಒಂದು ಪ್ರತ್ಯೇಕವಾದ ಪಿಪಿಟಿಯನ್ನು ನಾನು ಮಾಡಿದ್ದೇನೆ. ಆದ್ರೆ ಈ ಕೆಲಸ ಹಿಸ್ಟೋರಿಕಲಿ ಯಾಕೆ ಇಂಪಾರ್ಟೆಂಟ್ ಎಂಬುದನ್ನು ಒಂದು ಮಾತಲ್ಲಿ ಹೇಳಲೇಬೇಕು ನಾನು. ವೈ ಇಟ್ ಇಸ್ ಸೋ ಇಂಪಾರ್ಟೆಂಟ್. ಇದು ಯಾಕೆ ಅಂತಂದ್ರೆ ನೋಡಿ, ಒಂದು ಸಿಂಪಲ್ ಆಗಿ ಹೇಳ್ತೀನಿ. ತಮಗೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನನ್ನ ಒಳಗಿನ ತಳಮಳವನ್ನು ನಾನು ಹಂಚಿಕೊಳ್ಬೇಕು ಅಷ್ಟಕ್ಕೆ. ನೋಡಿ, 1857 ಮೊದಲನೆಯ ಸಿಪಾಯಿ ದಂಗೆ ನಡೆಯುವಾಗ ಡೆಲ್ಲಿಯನ್ನು ಆಳ್ತಾ ಇದ್ದ 20ನೆಯ ಮೊಘಲ್ ದೊರೆ, ಕೊನೆಯ ಮೊಘಲ್ ದೊರೆ ಬಹದ್ದೂರ್ ಶಾ ಜಫರ್. ನಿಮಗೆ ಗೊತ್ತಿದೆ, ಬಹದ್ದೂರ್ ಶಾ ಜಫರ್ ಒಬ್ಬ ಸೂಫಿ ಸೈಂಟ್ ಆಗಿದ್ದ, ಬಹಳ ಒಳ್ಳೆ ಉರ್ದು ಕವಿಯಾಗಿದ್ದ. ಅವನ ಕಾಲದಲ್ಲಿ ಮುಘಲ್ ಸಾಮ್ರಾಜ್ಯ ಡೆಲ್ಲಿಗೆ ಮಾತ್ರ ಸೀಮಿತವಾಗಿತ್ತು. ದಕ್ಷಿಣದಲ್ಲಿ ಮರಾಠರು, ಆಮೇಲೆ ಬೇರೆ ಬೇರೆ ಕಡೆ ಅದು ಜಾಗ ಹೊರಟೋಗಿತ್ತು. ಆದ್ದರಿಂದ ಕೊನೆಯ 20ನೆಯ ಮೊಘಲ್ ಅರಸ ಬಹದ್ದೂರ್ ಶಾ ಜಫರ್ ಡೆಲ್ಲಿಯನ್ನು ಆಳ್ತಾ ಇದ್ದಾಗ ಡೆಲ್ಲಿ ಮಾತ್ರ ಅವರ ಕೈಯಲ್ಲಿತ್ತು. ಆಮೇಲೆ ಅವನಿಗೆ ಏನು ಸಂತನಾಗಬೇಕು ಅಥವಾ ಮಹಾ ಸಾಮ್ರಾಜ್ಯ ಆಗಬೇಕು ಇತ್ಯಾದಿಗಳು ಏನಿರಲಿಲ್ಲ. ಇವಾಸ್ ಎ ಪೋಯೆಟ್. ಅವನು ಗಜಲ್ಗಳನ್ನು ಬರೀತಾ, ಆಮೇಲೆ ಪರ್ಷಿಯಾದ ಬಹಳ ದೊಡ್ಡ ದೊಡ್ಡ ಕವಿಗಳನ್ನು ತನ್ನ ಆಸ್ಥಾನದಲ್ಲಿ ಇಟ್ಟುಕೊಂಡು ಬದುಕುತ್ತಿದ್ದಂತ ಒಬ್ಬ ವ್ಯಕ್ತಿ. ಅವನನ್ನ ಬ್ರಿಟಿಷರು ಬಹಳ ಹೀನಾಯವಾಗಿ ನಡೆಸಿಕೊಂಡ್ರು. ಅಷ್ಟೊಂದು ಹೀನಾಯವಾಗಿ ನಡೆಸಿಕೊಳ್ಬೇಕಾದ ಅವಶ್ಯಕತೆ ಇರಲಿಲ್ಲ ಅಂತ ಹೇಳೋದು ನಾನು. ಯಾಕಂದ್ರೆ ಅವನ ಹತ್ರ ದೊಡ್ಡ ಆರ್ಮಿನೂ ಇರಲಿಲ್ಲ, ದೊಡ್ಡ ಹೋರಾಟಗಾರನೂ ಆಗಿರಲಿಲ್ಲ. ಅವನ 2 ಮಕ್ಕಳನ್ನ, ಬಹದ್ದೂರ್ ಶಾ ಜಫರ್ನ 2 ಮಕ್ಕಳನ್ನ ಮತ್ತೆ ಒಬ್ಬ ಮೊಮ್ಮಗನನ್ನ ಬ್ರಿಟಿಷರು ಕೊಂದು ನೇತು ಹಾಕಿದರು. ಕೂನಿ ದರ್ವಾಜ ಅಂತ, ನಿಮಗೆ ಡೆಲ್ಲಿಯ ರೆಡ್ ಫೋರ್ಟ್ ನ ಹತ್ತಿರ ಇರುವ ಕೂನಿ ದರ್ವಾಜಕ್ಕೆ ನೀವು ಹೋದ್ರೆ, ಆ ಕೂನಿ ದರ್ವಾಜದಲ್ಲಿ ನೇತಾಕಿ ಬಹದ್ದೂರ್ ಶಾ ಜಫರ್ನ ಮನೆಯವರನ್ನ ಅವಮಾನಿಸಿದ್ರು. ಎಲ್ಲ ಆಯ್ತು. ನಾನು ಅದರ ಇತಿಹಾಸಕ್ಕೆ ಯಾಕೆ ಹೋಗ್ತಿದ್ದೀನಿ ಅಂತಂದ್ರೆ, ಕೊನೆಗೆ ಅವನನ್ನು ಪದಚ್ಯುತಗೊಳಿಸಿ 1857 ಸೆಪ್ಟೆಂಬರ್ದಲ್ಲಿ ಒಂದು ಎತ್ತಿನ ಗಾಡಿಯಲ್ಲಿ ಕುಳ್ಳಿರಿಸಿ ರಂಗೂನಿಗೆ ಕಳಿಸಿದರು. ಒಂದು ಗೌರವಯುತವಾಗಿ ಕುದುರೆ ಮೇಲೆ ಕೂರಿಸಿ ಆದ್ರೂ ಕಳಿಸಬಹುದಾಗಿತ್ತು, ಕಳಿಸಿದರು. ಅಂದ್ರೆ ಕೊನೆಯ ಮುಘಲ್ ಅರಸನನ್ನ ಅತ್ಯಂತ ಅವಮಾನವಾಗಿ ನಡೆಸಿಕೊಂಡದರ ಪರಿಣಾಮ ಏನಾಯ್ತು ಅಂತಂದ್ರೆ, 1857 ಅನಂತರ ನಡೆದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸಲ್ಮಾನರು ಬಹಳ ತೀವ್ರವಾಗಿ ತಮ್ಮನ್ನು ತೊಡಗಿಸಿಕೊಂಡರು. ಎಷ್ಟು ತೀವ್ರವಾಗಿ ತೊಡಗಿಸಿಕೊಂಡ್ರು ಅಂತಂದ್ರೆ, ಅನೇಕರು ಗಲ್ಲಿಗೇರಿದ್ರು, ಅನೇಕ ಮಹಿಳೆಯರು ಗಲ್ಲಿಗೇರಿದ್ರು. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮುಸಲ್ಮಾನರ ಕೊಡುಗೆ ಬಹಳ ದೊಡ್ಡದಿದೆ, ಬಹಳ ಗಂಭೀರವಾಗಿದೆ, ಬಹಳ ಸೀರಿಯಸ್ ಆಗಿದೆ. ಹೀಗೆ ಮಾಡ್ತಾ ಇದ್ದಾಗ ಒಂದು ಘಟನೆ ನಡೆದದನ್ನು ತಮ್ಮ ಗಮನಕ್ಕೆ ತರಬೇಕು. ಯಾಕಂದ್ರೆ ಅದು ನಾನು ಇವತ್ತು ಆರಂಭ ಮಾಡುವ ಕನ್ನಡ ಕ್ಲಾಸಿಗೆ ನೇರವಾಗಿ ಕನೆಕ್ಟ್ ಆಗ್ತದೆ ಅಂತ. ಸರ್, ಆ ಕಾಲದ ಮುಸಲ್ಮಾನರು ಬ್ರಿಟಿಷರನ್ನು ಎಷ್ಟು ವಿರೋಧಿಸಿದ್ರು ಅಂತಂದ್ರೆ, ಬ್ರಿಟಿಷರನ್ನು ಮಾತ್ರ ವಿರೋಧಿಸಲಿಲ್ಲ, ಅವರು ಇಂಗ್ಲಿಷ್ ಅನ್ನು ಕೂಡ ವಿರೋಧಿಸಿದ್ರು. ಇದನ್ನ ಆ ಕಾಲದ ಹಿಂದೂಗಳು ಮಾಡಲಿಲ್ಲ. ಮಹಾತ್ಮ ಗಾಂಧಿ ಅವರು, ನೆಹರು ಅವರು, ಇವು ಎಲ್ಲ ಆ ಕಾಲದ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಇಂಗ್ಲಿಷರ ವಿರುದ್ಧ ಹೋರಾಟ ಮಾಡಿದ್ರು, ಇಂಗ್ಲಿಷಿನ ವಿರುದ್ಧ ಹೋರಾಟ ಮಾಡಲಿಲ್ಲ. ಅವರೆಲ್ಲರೂ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲಿಷ್ ಕಲಿತೇ ಬಂದರು. ಅವರು ಇಸ್ ವ್ಯತ್ಯಾಸ ಸರಿ. ಇದರ ಪರಿಣಾಮ ಏನಾಯ್ತು ಅಂದ್ರೆ, ನೆಹರು ಅವರು ಇದನ್ನು ದಾಖಲಿಸ್ತಾ ಇದ್ದಾರೆ. ಪರಿಣಾಮ ಏನಾಯ್ತು ಅಂತಂದ್ರೆ, 1947 ಈಗ ಉರ್ದು, ಈ ಮುಸಲ್ಮಾನರು ಏನ್ ಮಾಡಿದ್ರು, ಇಂಗ್ಲಿಷಿನ ವಿರುದ್ಧವಾಗಿ ಉರ್ದು ಶಾಲೆ, ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ, ಜಾಮಿಯಾ ಮಿಲಿಯಾ ಇಸ್ಲಾಮಿ, ಇದೆಲ್ಲ ಸ್ಟಾರ್ಟ್ ಆಗಿದ್ದು ಇಂಗ್ಲಿಷ್ ಮತ್ತು ಇಂಗ್ಲಿಷರ ವಿರುದ್ಧ. ದೇಶೀಯವಾದಂತಹ ಒಂದು ಭಾಷೆ ಬೇಕು ನಮಗೆ, ಆ ಭಾಷೆಯ ಮೂಲಕ ನಾವು ನಮ್ಮ ಸ್ವಂತಿಕೆಯನ್ನ, ದೇಶವನ್ನ ಕಟ್ಟಬೇಕು ಎಂಬಂತ ಒಂದು ಚಿಂತನಾ ಕ್ರಮದಲ್ಲಿ ಅನೇಕ ಯೂನಿವರ್ಸಿಟಿಗಳನ್ನು ಕಟ್ಟಿದ್ರು. ಅನೇಕರು ಇದೆಲ್ಲ ಆಯ್ತು, ಅದರ ವಿವರಕ್ಕೆ ಹೋಗುವುದಿಲ್ಲ ನಾನು. ಇದರ ಪರಿಣಾಮ ಏನಾಯ್ತು ಅಂದ್ರೆ, 1947 ಇಂಡಿಯಾ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ಆದಾಗ ಬ್ರಿಟಿಷರು ಬಿಟ್ಟು ಹೋದಂತ ಇಂಗ್ಲಿಷ್ ಆಡಳಿತ ಕ್ರಮಕ್ಕೆ ಸೇರಿಕೊಳ್ಳುವುದಕ್ಕೆ ಇಂಗ್ಲಿಷ್ ಕಲಿತ ಮುಸಲ್ಮಾನರೇ ಇರಲಿಲ್ಲ. ಇಂಗ್ಲಿಷ್ ಕಲಿತ ಕೆಲವು ಮುಸಲ್ಮಾನರು ಪಾರ್ಟಿಷನ್ ಟೈಮಲ್ಲಿ ಪಾಕಿಸ್ತಾನಕ್ಕೆ ಹೋದ್ರು. ಸರ್, ಬಹಳ ಜನ ಪಾಕಿಸ್ತಾನಕ್ಕೆ ಮೈಗ್ರೇಟ್ ಆದ್ರು, ಇಂಗ್ಲಿಷ್ ಕಲಿತವರು. ಇಲ್ಲಿ ಉಳಿದವರಿಗೆ ಇಂಗ್ಲಿಷ್ ಇಲ್ಲ. ಹಾಗಾಗಿ ಬ್ರಿಟಿಷರು ಬಿಟ್ಟು ಹೋದಂತ ಆಡಳಿತ ವ್ಯವಸ್ಥೆ ಒಳಗೆ ಸೇರಿಕೊಳ್ಳುವುದಕ್ಕೆ ಒಂದು ಸುಸಜ್ಜಿತವಾದ ಭಾಷೆ ಇರಲಿಲ್ಲ. ಆಮೇಲೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ 1925ರಿಂದ 1945ರವರೆಗಿನ ನೀವು 20 ವರ್ಷಗಳ ಚರಿತ್ರೆಯನ್ನು ನೋಡಿದ್ರೆ, ಇಡೀ ಉತ್ತರ ಭಾರತದಲ್ಲಿ ಜನಪ್ರಿಯವಾಗಿದ್ದಂತ ಉರ್ದುವನ್ನ ಹಿಂದಿ ನುಂಗಿ ಹಾಕಿತ್ತು. ಅಂದ್ರೆ ಅವರಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪತ್ರಿಕೆಗಳು ಬಹಳ ಕೆಲಸ ಮಾಡಿದೆ. ಯಾಕಂದ್ರೆ ಇಡೀ ಉತ್ತರ ಭಾರತದಲ್ಲಿ ಜನಸಂಘಟನೆ ಮಾಡಿ
ಸ್ವಾತಂತ್ರ್ಯ ಹೋರಾಟಕ್ಕೆ ಜನಗಳನ್ನು ತಯಾರು ಮಾಡುವುದಕ್ಕೆ ಒಂದು ಕಾಮನ್ ಲ್ಯಾಂಗ್ವೇಜ್ ಅಗತ್ಯ ಇತ್ತು. ಆ ಲ್ಯಾಂಗ್ವೇಜ್ ಹಿಂದಿ ಆಯಿತು. ಇದರಿಂದಾಗಿ 1947 ಉರ್ದು ಪ್ರಧಾನ ಭಾಷೆಯಾಗಿ ಉಳಿಲಿಲ್ಲ. ಇಂಗ್ಲಿಷ್ ಕಲಿತವರು ಆಡಳಿತ ವ್ಯವಸ್ಥೆಗೆ ಸೇರಲಿಲ್ಲ. ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ನಾವು ಏನೇ ಕೆಲಸ ಮಾಡಿದರೂ ಕೂಡ ಮುಸಲ್ಮಾನರಿಗೆ ಈ ದೇಶದಲ್ಲಿ ಸಿಗಬೇಕಾದಷ್ಟು ಸ್ಥಾನಮಾನಗಳು ಆಡಳಿತದಲ್ಲಿ ಸಿಗಲಿಲ್ಲ. ತಮಗೆಲ್ಲ ಗೊತ್ತಿದೆ, ಯುಪಿಎಸ್ಸಿ ಜೆಹಾದ್ ಅಂತ ಶುರು ಮಾಡಿದರು ನೋಡಿ. ಕೆಲವು ವರ್ಷಗಳ ಹಿಂದೆ ಯುಪಿಎಸ್ಸಿ ಜೆಹಾದ್ ಅಂತ ಶುರು ಮಾಡಿದರು. ಏನಿದು? ಆಡಳಿತ ವ್ಯವಸ್ಥೆಗೆ ಬರಬಾರದು ಅಂತ. ಸೊ ಇಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ಅಗತ್ಯವಾಗಿರುವಂತ ಒಂದು ಭಾಷಾ ನೀತಿಯನ್ನ ನಾವು 1947 ಅನಂತರ ರೂಪಿಸುವುದರಲ್ಲಿ ಬಹುಮಟ್ಟಿಗೆ ವಿಫಲವಾಗಿದ್ದೇವೆ. ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ವಿಫಲರಾಗಿರುವುದರಿಂದ ಇವತ್ತು ನಾವು ನಮ್ಮ ಭಾಷೆಗಳ ಬಗ್ಗೆ, ನಮ್ಮ ಜೊತೆಗಿರುವಂತಹ ವ್ಯಕ್ತಿಗಳ ಬಾಂಧವ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಾಗಿದೆ. ಇದನ್ನ ಗಮನದಲ್ಲಿಕೊಂಡು ನಮ್ಮಲ್ಲಿ ಕರ್ನಾಟಕದಲ್ಲಿ, ಈಗ ನಾನು ಕರಾವಳಿ ಕರ್ನಾಟಕದವರು, ಅಲ್ಲಿ ಯಕ್ಷಗಾನದಲ್ಲಿ ಮುಸಲ್ಮಾನ ಪಾತ್ರಗಳು ಬರ್ತವೆ, ಬರುವುದಿಲ್ಲ ಅಂತಲ್ಲ. ಆದ್ರೆ ಯಕ್ಷಗಾನದಲ್ಲಿ ಮುಸಲ್ಮಾನ ಪಾತ್ರಗಳು ರಂಗದ ಮೇಲೆ ಬಂದಾಗ ಅವು ತಪ್ಪು ಕನ್ನಡ ಮಾತಾಡೋದು, ಬೇಕು ಅಂತಲೇ ತಪ್ಪು. ಅದನ್ನು ಮಾಡೋದು ಹಿಂದುವೆ, ಆ ಮುಸಲ್ಮಾನ ವೇಷವನ್ನು ಮಾಡುವ ಹಿಂದುವೆ, ಮುಸಲ್ಮಾನ ಅಲ್ಲ. ಆದ್ರೆ ಅವ ತಪ್ಪು ಕನ್ನಡ ಮಾತಾಡ್ತಾನೆ. ಆವಾಗ ಅರಸನಾಗಿದ್ದವ ಹೇಳೋದು, ನೀನೆಷ್ಟು ವರ್ಷದಿಂದ ಇಲ್ಲಿದ್ದೆ ನಮ್ಮ ಜೊತೆ? ಇದ್ದೇನೆ ಸ್ವಾಮಿ, ಹೀಗೆ ಇಲ್ಲೇ ಹುಟ್ಟಿ ಬೆಳೆದದ್ದು, ನಿಂಗೊಂದು ಕನ್ನಡ ಮಾತಾಡ್ಲಿಕ್ಕೆ ಬರೋದಿಲ್ವಾ? ಎಲ್ಲರೂ ನಗಾಡೋದು, ಇಡೀ ಸಭೆ ಚಪ್ಪಾಳೆ ಹೊಡೆದು ನಗಾಡೋದು. ಅಂದ್ರೆ ಆಮೇಲೆ ಕೋತಿಮರಿ ಅಂತ ಒಂದು ಶಬ್ದ ಬಂದಾಗ ಹೆಂಗೆ ಇಡೀ ಬೆಂಗಳೂರು, ಕರ್ನಾಟಕ, ನಾನು ಡೆಲ್ಲಿಯಲ್ಲಿದ್ದೆ. ಅಂದ್ರೆ ಭಾಷಾ ಮೂಲಕವಾಗಿ ಯಾವುದೇ ಸಮುದಾಯಗಳು ಅವಮಾನಕ್ಕೆ ಒಳಗಾಗಬಾರದು. ಇದು ನನ್ನ ಗಟ್ಟಿಯಾದ ನಂಬಿಕೆ ಸರ್. ಇನ್ನೊಂದ್ಸರಿ ಹೇಳ್ತೀನಿ ನಾನು, ಭಾಷೆಯ ಮೂಲಕವಾಗಿ ಯಾವುದೇ ಸಮುದಾಯಗಳು ಅವಮಾನಕ್ಕೆ ಒಳಗಾಗಬಾರದು. ಅಂತ ಸಂದರ್ಭದಲ್ಲಿ ನಮಗೊಂದು ಜವಾಬ್ದಾರಿ ಇದೆ. ಯಾವುದು ಅಂತಂದ್ರೆ ರಾಜ್ಯ ಭಾಷೆಯನ್ನ ಮಾತಾಡುವಷ್ಟು ಕಲಿಯುವುದು. ನಮ್ಮ ಮಾತೃಭಾಷೆ ಅದು ಉರ್ದು ಇರಬಹುದು, ಕರಾವಳಿಯಲ್ಲಿ ಬ್ಯಾರಿ ಭಾಷೆ ಇರಬಹುದು, ಎಲ್ಲ ಇರಬಹುದು. ನೀವು ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ 1956 ಹೊತ್ತಿಗೆ ಇಡೀ ಏಕೀಕರಣದ ಚಳುವಳಿಯಲ್ಲಿ ಪ್ರಾಣ ತೆತ್ತವ ಒಬ್ಬ ಮುಸಲ್ಮಾನ, ರಂಜಾನ್ ಸಾಬ್ ಒಬ್ಬನೇ ಒಬ್ಬ ಸರ್. ನಮ್ಮ ಕಾರ್ಯದರ್ಶಿ ಅವರು ಇಲ್ಲಿದ್ದಾರೆ, ಅವರ ಬಗ್ಗೆ ಒಂದು ಪುಸ್ತಕವೇ ಬರೆದರು. ಅಂದ್ರೆ ನಾನು ಹೇಳೋದು, ಸ್ವಾತಂತ್ರ್ಯ ಹೋರಾಟವಾಗಲಿ, ಕರ್ನಾಟಕ ಏಕೀಕರಣವಾಗಲಿ, ಕರ್ನಾಟಕದ ಅಭಿವೃದ್ಧಿ ಆಗಲಿ, ಇದರಲ್ಲಿ ಮುಸಲ್ಮಾನರ ಕೊಡುಗೆ ಬಹಳ ಇದೆ. ಆದ್ರೆ ಹೇಳುವುದಕ್ಕೆ ಮೊನ್ನೆ ನಡೆದ ಘಟನೆ ನೋಡಿ. ಟಿಪ್ಪು ಸುಲ್ತಾನ್ KRSಗೆ ಒಂದು ಕನಸು ಕಂಡ ಎಂಬುದು ಅಪರಾಧ ಏನು? ನಾನು ಇಂಗ್ಲೆಂಡ್ ಅಲ್ಲಿ ನನಗೆ ಸಿಕ್ಕಿದಂತ ಒಂದು ಸಣ್ಣ ಡಾಕ್ಯುಮೆಂಟೇಶನ್ ನಿನ್ನೆ ನಾನು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದೆ. ಇವತ್ತು ಅದು ವೈರಲ್ ಆಗ್ತಾ ಇದೆ. ಕನಸು ಕಂಡಿದ್ದ, ಇಲ್ಲಿ ಕಟ್ಟಬೇಕು ಅಂತ ಇದ್ದ, ಕಟ್ಟಿದ್ದು ನಾಲ್ಮಡಿಯವರೇ. ಈಗ ಟಿಪ್ಪು ಕನಸು ಕಂಡಿದ್ದ ಎಂಬ ಮಾತು ನಾಲ್ಮಡಿಯವರಿಗೆ ಇರುವ ಗೌರವವನ್ನು ಕಡಿಮೆ ಮಾಡುವುದಿಲ್ಲ, ಮಾಡಬಾರದು, ಅದು ಹೇಳಲೇಬಾರದು ಅಂತ ಹೇಗೆ? ಇದು ಯಾವ ಎಸ್ಟಿಮಿಗೆ ಹೋಗಿದೆ ಅಂತಂದ್ರೆ KRSಗೆ ಟಿಪ್ಪುನ ಹೆಸರಿಡಲಿಕ್ಕೆ ಶುರು ಮಾಡಿದ್ದಾರೆ ನೋಡಿ. ಇದನ್ನ ನಾವು ಮೆಟ್ಟಿ ನಿಂತು ಒಂದು ಬಹಳ ಅತ್ಯುತ್ತಮವಾದ ನಾಗರಿಕರಾಗಿ ಕರ್ನಾಟಕ ಸಂಸ್ಕೃತಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತಂದ್ರೆ ಕರ್ನಾಟಕದ ಇತಿಹಾಸ ಗೊತ್ತಿರಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡ ಭಾಷೆ ಗೊತ್ತಿರಬೇಕು. ಹಾಗಾಗಿ ಬಂಧುಗಳೇ, ನಾವು ಅಲ್ಪಸಂಖ್ಯಾತರಿಗೆ ಎಲ್ಲೆಲ್ಲಿ ಅಗತ್ಯವೋ, ನಾನು ಗುಲ್ಬರ್ಗದಲ್ಲಿದ್ದೆ, ತಬಸಂ ಮೇಡಮ್ DC ಆಗಿದ್ದಾರೆ ಅಲ್ಲಿ. ಅವರು ನನಗೆ ಒಂದು ಉದಾಹರಣೆ ಹೇಳಿದ್ರು. ನೋಡಿ, ಇಲ್ಲೆಲ್ಲ ಉರ್ದು ಮಾತಾಡ್ತಾರೆ, ನನ್ನ ಆಫೀಸ್ನಲ್ಲಿ ಎಲ್ಲರೂ ಕನ್ನಡ ಮಾತಾಡ್ತಾರೆ, ಈ ಆಫೀಸರಿಗೂ ಈ ಸ್ಥಳೀಯರಿಗೂ ಕಮ್ಯುನಿಕೇಶನ್ ಇಲ್ಲ, ನೀವು ಸ್ವಲ್ಪ ಇಲ್ಲಿ ಕನ್ನಡ ಶುರು ಮಾಡಿ ಅಂತಂದ್ರು. ಮಾಡ್ತೀನಿ ಮೇಡಮ್ ಅಂತ ಹೇಳಿ ಬಂದೆ ನಾನು, ತಬಸಂ ಮೇಡಮ್. ಇದು ಎಲ್ಲ ಕಡೆ ನಾವು ಎದುರಿಸುವಂತದ್ದು ಒಂದು ಬಗೆ ಆಡಳಿತದ ಆದೇಶಗಳು ನಮಗೆ ಸರಿಯಾಗಿ ಕಮ್ಯುನಿಕೇಟ್ ಆಗದೇ ಇರುವುದು. ಆದ್ದರಿಂದ ನಾವು ಸರಳವಾಗಿ ಕನ್ನಡವನ್ನ ಓದುವ, ಮಾತನಾಡುವ ಇದಕ್ಕೆ ನಾನು ಮುಂದೆ ಹೇಳ್ತೀನಿ. ನಾನು ಮುಂದಿನ ನನ್ನ ಸೆಷನ್ ಅಲ್ಲಿ ನಾವು ಅತ್ಯಂತ ಸರಳವಾದಂತ ಒಂದು ಪಠ್ಯಕ್ರಮವನ್ನು ತಯಾರು ಮಾಡಿದ್ದೇವೆ. 36 ಗಂಟೆಗಳಲ್ಲಿ, ಅಂದ್ರೆ ಇಟ್ ಹ್ಯಾಸ್ ಬೀನ್ ಎಕ್ಸ್ಪೆರಿಮೆಂಟೆಡ್. ನಾವು ನಿಮಾನ್ಸ್ ಅಲ್ಲಿ ಕನ್ನಡ ಹೇಳಿಕೊಡ್ತಾ ಇದ್ವಿ, RBIನವರಿಗೆ ಕನ್ನಡ ಹೇಳಿಕೊಡ್ತೀವಿ. ಸುಮಾರು 23 ಕಡೆ ನಾವು ಕನ್ನಡವನ್ನು ಈಗಾಗಲೇ ಹೇಳಿಕೊಡ್ತಿದ್ವಿ, ಬಹಳ ಯಶಸ್ವಿಯಾಗಿ ಹೇಳಿಕೊಡ್ತಾ ಇದ್ದೀವಿ. ಮತ್ತೆ ಕಲಿಯುವವರಿಗೆ ಆಸಕ್ತಿ ಇದ್ರೆ ಆ 36 ಗಂಟೆಗಳಲ್ಲಿ ಸಾಮಾನ್ಯ ಕನ್ನಡವನ್ನ, ಮಾತನಾಡುವ ಕನ್ನಡವನ್ನ ಮತ್ತು ಬೋರ್ಡ್ ಓದಲಿಕ್ಕೆ ಬೇಕಾದಷ್ಟು ಕನ್ನಡವನ್ನು ಕಲಿಯಲಿಕ್ಕೆ ಸಾಧ್ಯ ಆಗ್ತದೆ. 36 ಗಂಟೆಗಳಲ್ಲಿ ಪಂಪ, ಪೊನ್ನ, ರನ್ನ ಮೊದಲಾದ ಹಳೆಗನ್ನಡದ ಬಹಳ ಶ್ರೇಷ್ಠ ಕವಿಗಳನ್ನು ಓದಲಿಕ್ಕೆ ಆಗದೇ ಇರಬಹುದು, ಅದರ ಅಗತ್ಯವೂ ಕೂಡ ಇಲ್ಲ.
ಇಂಟರ್ಮೀಡಿಯೇಟ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ಗೆ ಹೋದಾಗ ಯಾರಾದ್ರೂ ಆಸಕ್ತರಿದ್ರೆ, ಯಾಕಂದ್ರೆ ಕನ್ನಡದಲ್ಲಿ ಹಿಂದೆ ಇಲ್ಲಿ ನಾನೊಂದು ಪರ್ಯಾಯ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಕರ್ನಾಟಕದಲ್ಲಿ ಇವತ್ತು 850ಕ್ಕಿಂತ ಹೆಚ್ಚು ಮುಸಲ್ಮಾನ ಬರಹಗಾರರಿದ್ದಾರೆ. 850 ನಾಟ್ ಎ ಸ್ಮಾಲ್ ನಂಬರ್. ಇವತ್ತು ಬೂಕರ್ ಪ್ರಶಸ್ತಿ ಬಂದ ಸಾರಾ ನಮ್ಮ ಭಾನು ಮುಷ್ತಾಕ್ ಅವರಿಗೆ ಸಾಹಿತ್ಯ ಪರಿಷತ್, ಸಾಹಿತ್ಯ ಅಕಾಡೆಮಿಯಲ್ಲಿ ಈಗ ಸನ್ಮಾನ ನಡೀತಾ ಇದೆ, ಕಾರ್ಯಕ್ರಮ ಅಲ್ಲಿ ಆಗ್ತಾ ಇದೆ. ನಾವು ಇಲ್ಲಿ ಇಲ್ಲದ್ರೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಸೊ ಬಡವಾರ್ ಮಹಮ್ಮದ್ ಕುಂಜಿಯಿಂದ ಶುರು ಆದ್ರೆ, ಸಾರಾ ಅಬುಬಕರ್ ಇಂದ ಶುರು ಆದ್ರೆ, ಭಾನು ಮುಷ್ತಾಕ್ ಅವರಿಗೆ 850. ಈಗ ಹೊಸ ತಲೆಮಾರಿನ ದಾದಾಪೀರ್, ಜೈಮಿನ್ ಮೊದಲಾದವರೆಲ್ಲ ಎಷ್ಟು ಚೆನ್ನಾಗಿ ಬರೀತಾ ಇದ್ದಾರೆ ಅಂದ್ರೆ, ನಾನೊಂದು ಸಭೆಯಲ್ಲಿ ಹೇಳಿದೆ, ಮುಂದಿನ 50 ವರ್ಷದಲ್ಲಿ ಕನ್ನಡದ ಅತ್ಯುತ್ತಮ ಬರಹಗಾರರು ಮುಸ್ಲಿಂ ಕಮ್ಯುನಿಟಿಯಿಂದ ಬರ್ತಾರೆ ಅಂತ. ಅದರಲ್ಲಿ ಕೂಡ ಮುಸಲ್ಮಾನ ಮಹಿಳೆಯರು ಬರೀತಾರೆ. ಯಾಕಂದ್ರೆ ಈ ಬಹುಸಂಖ್ಯಾತರು ಒಡ್ಡುವ ಒತ್ತಡಗಳು, ಬದುಕುವ ಕ್ರಮಗಳು, ಸಣ್ಣ ಸಣ್ಣ ವಿಷಯಗಳಿಗೆ ಅಂಗಡಿ ಇಟ್ಟರೆ ಕಲ್ಲಂಗಡಿ ಹಣ್ಣನ್ನು ಒದ್ದು ಹುಡಿ ಮಾಡುವಂತ ಪ್ರವೃತ್ತಿಗಳು ನಿಮ್ಮೊಳಗಿನ ಬರಹಗಾರನನ್ನ ಮತ್ತು ನಿಮ್ಮೊಳಗಿನ ಮನುಷ್ಯನನ್ನ ಎತ್ತಿ ಭಾಷೆಯಲ್ಲಿ ಹೊರಗೆ ಹಾಕದೆ ಹೋದ್ರೆ ನಾವು ಮನುಷ್ಯರಾಗಿ ಉಳಿಯಲ್ಲ. ಆದ್ದರಿಂದ ಭಾಷೆ ಬಹಳ ಅಗತ್ಯ. 36 ಗಂಟೆಗಳ ಒಂದು ಸರಳವಾದ ಪಠ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಇದೇನು ಕಷ್ಟ ಇಲ್ಲ. ಇಟ್ಸ್ ಎ ಫನ್. ಲ್ಯಾಂಗ್ವೇಜ್ ಲರ್ನಿಂಗ್ ಇಸ್ ಎ ಫನ್. ಕನ್ನಡ ಕಷ್ಟ ಇದೆ ಅಂತ ನಮ್ಮ ಹಿಂದಿನವರು ಮಾಡಿದ್ದಾರೆ. ಗ್ರಾಮರ್ ಎಲ್ಲ ಹೇಳಿಕೊಡುದು, ಸವರ್ಣ ದೀರ್ಘ ಸಂಧಿ, ಅದು ಸಂಧಿ, ಇದು ಸಂಧಿ, ಮಣ್ಣಗಟ್ಟೆ, ಎಂತದ್ದು ಬೇಡ. ನಾನು, ನೀವು, ಅವರು, ಅವಳು ಇಷ್ಟು ಹೇಳಿದ್ರೆ ಸಾಕು. ಅದು ಗೋಡೆ, ಅವನು ಗೋಡೆ ಅಂತ ಹೇಳಬಾರದು ಅಷ್ಟೇ. ಅವನು ಗೋಡೆ ಅಂತ ಹೇಳಬಾರದು. ಅವರು ವಿದ್ಯಾರ್ಥಿಗಳು, ಇವರು ಮಾನ್ಯ ಸಚಿವರು, ಇವರು ನನ್ನ ಗೆಳೆಯರು. ನೋಡಿ, ಅವರು, ಇವರು, ನಾನು, ನೀನು, ಇದು 9 ಶಬ್ದ ಇರುವುದು ಸರ್. ಇದು ಒಟ್ಟಾರೆ ಕನ್ನಡದಲ್ಲಿ ಪ್ರೊನೌನ್ ಅಂತ ಹೇಳ್ತೀವಲ್ಲ, ಬರೀ 9. ಈ 9 ಕಲೀಲಿಕ್ಕೆ ಎಷ್ಟು ಸಮಯ ಬೇಕು? ಡು ಯು ನೀಡ್ 36 hours? ಜಸ್ಟ್ 1 hour. ಆಮೇಲೆ ನೌನ್ಗಳಿದೆಯಲ್ಲ, ನೌನ್ಗಳನ್ನ ನೀವು ನಿಮ್ಮ ವೊಕ್ಯಾಬ್ಯುಲರಿಯಿಂದ ತೆಕ್ಕೊಳ್ಳಿ. ನಾನು ಟೆಕ್ಸ್ಟ್ ಪುಸ್ತಕ ಎಷ್ಟು ಲಿಬರಲ್ ಮಾಡಿದ್ದೇನೆ ಅಂದ್ರೆ, ನೀವು ನಿಮ್ಮ ಬದುಕಿನಲ್ಲಿ ಬಳಸುವ ಪದಗಳನ್ನೇ ಕನ್ನಡದಲ್ಲಿ ಬರೀಲಿಕ್ಕೆ ಕಲಿ. ಯು ನೀಡ್ ನಾಟ್ ಚೇಂಜ್ ವೊಕ್ಯಾಬ್ಯುಲರಿ. ಈಗ ನಾನು ಮೊನ್ನೆ ನಿಮಾನ್ಸಲ್ಲೆಲ್ಲೋ ಹೇಳಿದೆ, ನೀವು ಗೂ ಅಂದ್ರೆ ಗೂಗಲ್ ಅಂತ ಬಳಸಿಯಪ್ಪ. ನೀವು ಗೂ ಅಂದ್ರೆ ಗೂಬೆ ಅಂತ ಹೇಳ. ಗೂಬೆ ನೋಡಿ ಇರೋದಿಲ್ಲ ನಮ್ಮ ಈಗ ಹುಡುಗರು. ಆಮೇಲೆ ಮೇಷ್ಟ್ರು ಗೂಬೆ ಅಂದ್ರೆ ಏನ್ ಸರ್ ಅಂತ ಚಿತ್ರ ಬರೆಯುದು, ಅದು ಕಾಗೆ ಹಾಗೆ ಕಾಣೋದು. ಸೊ ಕಾಗೆಯನ್ನು ತೋರಿಸಿದ್ದು ಗೂಬೆ. ಈ ಅದು ಭಾಷೆ ಕಲಿಕೆಯಲ್ಲಿ ಅವೆಲ್ಲ ವೈಜ್ಞಾನಿಕ. ಸೊ ಗೂ ಫಾರ್ ಗೂಗಲ್ ಅಷ್ಟೇ. ಜಯನಗರ, ಯಾ ಫಾರ್ ಯಶವಂತಪುರ, ವಿ ಫಾರ್ ವಿಜಾಪುರ್, ಬಿ ಫಾರ್ ಬೀದರ್. ನಮ್ಮಲ್ಲಿ ಯಾ ಫಾರ್ ಯಮ. ಎಲ್ಲಿದ್ದಾನೆ ಯಮ? ಯಾರು ನೋಡಿದ್ದಾರೆ? ಸೊ ಇಟ್ಸ್ ಲಿಂಗ್ವಿಸ್ಟಿಕಲಿ ಕನ್ಸ್ಟ್ರಕ್ಟೆಡ್. ಯಾರು ಯಮನ ನೋಡಿ ಬಂದಿಲ್ಲ. ಸ್ವರ್ಗ ಯಾರು ನೋಡಿದ್ದಾರೆ? ಲ್ಯಾಂಗ್ವೇಜ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ವಿದ್ವಾಂಸರು. ಹೀಗಾಗಿ ನಾವು ಅದನ್ನು ತುಂಬಾ ಸರಳ ಮಾಡಿದ್ದೇವೆ. ಒಂದು ಕಡೆ ಪ್ರೊನೌನ್ಗಳು ನಾನು, ನೀನು, ಅವನು 9 ಪದ ಇರೋದು. ಆಮೇಲೆ ನೌನ್ಗಳು ಒಟ್ಟು ಒಂದು 750 ನೌನ್ ನಾಮಪದಗಳು ನಮಗೆ ಗೊತ್ತಿದ್ರೆ ಭಾಷೆಯನ್ನು ತುಂಬಾ ಚೆನ್ನಾಗಿ ಮಾತಾಡಬಹುದು ಅಂತ ಹೇಳಿದ್ದಾರೆ. ನಮಗೆ ಅಷ್ಟು ಬೇಡ. ಒಂದು 150 ನೌನ್ಗಳು ನೀವು ನಿಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಳಸುವ ಪದಗಳನ್ನೇ ಕನ್ನಡದಲ್ಲಿ ಬರೆದ್ರೆ ಆಯ್ತು. ಯಾಕಂದ್ರೆ ಕನ್ನಡ ಇಸ್ ಸಚ್ ಎ ವಂಡರ್ಫುಲ್ ಲ್ಯಾಂಗ್ವೇಜ್. ಇಟ್ ಕ್ಯಾನ್ ಟೇಕ್ ವರ್ಡ್ಸ್ ಫ್ರಮ್ ಎನಿ ಲ್ಯಾಂಗ್ವೇಜ್. ಬಹಳ ನೋಡಿ, ಅದು ದಿವಾರ್, ಏನ್ ತಪ್ಪಿಲ್ಲ. ಅದು ದಿವಾರ್, ಅದು ಕಿಟಕಿ, ಏನ್ ತಪ್ಪಿಲ್ಲ. ನೀವು ಉರ್ದುಂದ ಅದು ತಕೊಳ್ಳಿ. ಯಾಕಂದ್ರೆ ಉರ್ದು ಮತ್ತು ಕನ್ನಡದ ಸಂಬಂಧ ಬಹಳ ದೊಡ್ಡದು. ಉರ್ದು ಮತ್ತು ಕನ್ನಡ ಮತ್ತು ಪರ್ಷಿಯಾದ ಸಂಬಂಧ, ಭಾರತ ಮತ್ತು ಪರ್ಷಿಯಾದ ಸಂಬಂಧ ಅದ್ಭುತ. ಅಕ್ಬರ್ನ ಅಮ್ಮ ರಾಮಾಯಣವನ್ನು ಪರ್ಷಿಯನ್ಗೆ ಅನುವಾದ ಮಾಡಿದ ಸಂಸ್ಕೃತಿ ನಮ್ಮದು. ಇವತ್ತು ಅನ್ಫಾರ್ಚುನೇಟ್ಲಿ ಮುಘಲರ ಸಂಸ್ಕೃತಿಯನ್ನೇ ಪಠ್ಯಪುಸ್ತಕದಿಂದ ತೆಗಿತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದು ಹೋಗಲಿ, ನಮಗೆ ಅದನ್ನ ನಾನು ಪೊಲಿಟಿಸೈಸ್ ಮಾಡೋದು ಬೇಡ. ಆದ್ರೆ ಅಕ್ಬರ್ನ ಅಮ್ಮ ರಾಮಾಯಣವನ್ನ ಪರ್ಷಿಯ ಭಾಷೆಗೆ ಅನುವಾದ ಮಾಡಿದ್ರು. ಕೊನೆಯ ಅರಸ ಶಹಜಾನ್ನ ಮಗ 52 ಉಪನಿಷತ್ತುಗಳನ್ನ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದ್ದು. ದೊಡ್ಡ ಪರಂಪರೆ ಇದೆ ನಮಗೆ. ಆ ಪರಂಪರೆಯನ್ನು ನೆನಪಿಟ್ಟುಕೊಳ್ಳೋಣ. ಆಮೇಲೆ ಸ್ಥಳೀಯ ಭಾಷೆಯನ್ನು ಕಲಿಯೋಣ. ಆದ್ರೆ ನನ್ನ ಭಾಷೆ ಮಾತ್ರ, ಈಗ ನನ್ನ ಮಾತೃಭಾಷೆ ಬೇರೆ ಸರ್. ನನ್ನ ಸುಳ್ಯದಲ್ಲಿರೋನು, ನನ್ನ ಭಾಷೆ ಬೇರೆ. ನಾವು ಹೊರಗಡೆ ಬಂದ್ರೆ ಅದು ಅರೆ ಭಾಷೆ ಅಂತ. ಆಮೇಲೆ ಹೊರಗಡೆ ಬಂದ್ರೆ ತುಳು ಮಾತಾಡ್ತೀನಿ ನಾನು ಓದಿದ್ದು, ಕಲ್ತಿದ್ದು, ನನ್ನ ಹೊಟ್ಟೆ ತುಂಬಿದ್ದು, ಈಗ ಕೆಲಸ ಮಾಡೋದು ಎಲ್ಲವೂ ಕನ್ನಡದಲ್ಲಿವೆ. ಆದ್ರೆ ನಾನು ಡೆಲ್ಲಿಯಲ್ಲಿ ಇದ್ದದ್ರಿಂದ ಹಿಂದಿ ಮಾತಾಡಬೇಕಾಯ್ತು, JNU ನಲ್ಲಿ ಇದ್ದದ್ರಿಂದ ಇಂಗ್ಲಿಷ್ ಮಾತಾಡಬೇಕಾಯ್ತು.
ಸೊ ಲ್ಯಾಂಗ್ವೇಜ್ ಇಸ್ ನಾಟ್ ಎ ಬಿಗ್ ಥಿಂಗ್. ನಾವಾದ್ರೆ ಹೆಚ್ಚು ಅದನ್ನ ಹಠ ಹಿಡ್ಕೊಂಡು ಅದು ಬೇಡ ಇದು ಬೇಡ ಅಂತ ಮಾಡ್ಲೂ ಕೂಡ ಬಾರದು. ತುಂಬಾ ಮುಕ್ತವಾದ ಮನಸ್ಸಿನಿಂದ ಕಲಿಯೋಣ. ಮತ್ತೆ ನಮ್ಮ ಇಡೀ ಪಠ್ಯಕ್ರಮದಲ್ಲಿ ಯಾವುದೇ ಕಾಂಟ್ರವರ್ಷಿಯಾದ ಒಂದು ಪದ ಕೂಡ ಸಿಗೋಲ್ಲ ನಿಮಗೆ, ಒಂದು ಪದ ಕೂಡ ಸಿಗಲ್ಲ. ಯಾಕಂದ್ರೆ ಲ್ಯಾಂಗ್ವೇಜ್ ಮೂಲತಃ ರಿಲಿಜಿಯಸ್ ಅಲ್ಲ, ಸೆಕ್ಯುಲರ್ ಸರ್. ನಾನು ನೀನು ಅಂತ ಹೇಳೋದ್ರಲ್ಲಿ ಧರ್ಮ ಎಂತದಿದೆ? ಸಿಂಪಲ್ ಅದು, ಇಟ್ಸ್ ವೆರಿ ಸಿಂಪಲ್ ಅದು. ಆದ್ರೆ ಆಮೇಲೆ ನಾವು ಅದಕ್ಕೆ ರಿಲಿಜನ್ ಅನ್ನ ಸೇರಿಸಿಕೊಂಡು ಏನೇನೋ ಮಾಡಿದ್ದೇವೆ, ಆತರಿಂದ ಮಾತಾಡೋದು ಕಷ್ಟ ಆಗಿದೆ. ಸೊ ವಿ ಮೇಡ್ ಇಟ್ ಎ ವೆರಿ ಸಿಂಪಲ್ ಕ್ಯಾರಿಕ್ಯುಲಮ್. ನೀವು ಖಂಡಿತವಾಗಲೂ 36 ಗಂಟೆಗಳು ಅದನ್ನು ಕಲಿಬಹುದು. ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಿಮ್ಮ ಈ ಕನ್ನಡ ಕಲಿಕೆಯಲ್ಲಿ ಏನೇ ತೊಂದರೆ ಬಂದರೂ ಯಾವಾಗಲೂ 24x7 ನಿಮ್ಮ ಜೊತೆ ಇರ್ತದೆ. ಯಾಕಂದ್ರೆ ಮಾನ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ನನ್ನನ್ನು ಕರೆದಿದ್ದೇ ಕನ್ನಡದ ಕೆಲಸ ಮಾಡೋ ಮಗನೇ ಅಂತ. ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ನನ್ನ ಒಂದು ಸೀಮಿತವಾದ ಮಾತಿನ ಪ್ರಕಾರ ಇವತ್ತು ಏನ್ ನಡೀತಾ ಇದೆಯಲ್ಲ, ಇದು ಕರ್ನಾಟಕದ ಚರಿತ್ರೆಯಲ್ಲಿ ಅತ್ಯಂತ ಮುಖ್ಯವಾದ ಒಂದು ಘಟನೆ, ಬಹಳ ಮುಖ್ಯವಾದ ಘಟನೆ. ನೀವೆಲ್ಲ ಕನ್ನಡ ಕಲೀಲಿಕ್ಕೆ ಮುಂದೆ ಬರ್ತಿದ್ರಿ, ಕನ್ನಡ ಕಲಿಸಲಿಕ್ಕೆ ಮುಂದೆ ಬಂದಿರೋದು ಕರ್ನಾಟಕದ ಚರಿತ್ರೆಯಲ್ಲೇ ಅತ್ಯಂತ ಮುಖ್ಯವಾದ ಘಟ್ಟ ಇದು. ಯಾಕಂದ್ರೆ ಇದರ ಹಿಂದೆ ಮುಂದೆ ತುಂಬಾ ಪಾಲಿಟಿಕ್ಸ್ ಇದೆ, ತುಂಬಾ ಡೆಲಿಕೇಟ್ ಆದಂತ ಇಶ್ಯೂಗಳಿದೆ. ಅದನ್ನೆಲ್ಲ ಮೀರಿ ಕನ್ನಡ ಒಂದು ಭಾಷೆಯಾಗಿ, ಕನ್ನಡವನ್ನು ಒಂದು ಸಂವಹನ ಭಾಷೆಯಾಗಿ, ಕನ್ನಡವನ್ನು ಒಂದು ರಾಜ್ಯದ ಭಾಷೆಯಾಗಿ ನಾವೆಲ್ಲ ಕಲಿಯೋಣ. ಮಾನ್ಯ ಸಚಿವರ ನಿರಂತರ ಬೆಂಬಲ ನಮಗೆ ಇರಲಿ. ಆಮೇಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿಗಳು ನಮ್ಮ ಹಿಂದೆ ಇದ್ದಾರೆ. ಉರ್ದು ಅಕಾಡೆಮಿ ಇದೆ. ನೀವು ಒಟ್ಟು ಸೇರಿ ನಮ್ಮ ಭಾಷೆಗಳನ್ನು ಬೆಳೆಸೋಣ. ಇದು ನಮ್ಮ ಜವಾಬ್ದಾರಿ. ಕೊನೆಯ ಮಾತು ಏನಂತಂದ್ರೆ, ನಂದು ಇತ್ತೀಚೆಗೆ ಒಂದು ರಿಪೋರ್ಟ್ ಬಂದಿದೆ ಸರ್, ಯುನೆಸ್ಕೋದ ರಿಪೋರ್ಟ್. ಅದರಲ್ಲಿ ಮುಂದಿನ 100 ವರ್ಷದಲ್ಲಿ 100 ಇಯರ್ಸ್ ಅಲ್ಲಿ ಜಗತ್ತಿನ 92% ಜನರು ಕೇವಲ 8% ಜನರ ಭಾಷೆಯನ್ನು ಮಾತಾಡ್ತಾರೆ. 92% ಆಫ್ ದ ಜನ 8% ಜನರ ಭಾಷೆಯನ್ನು ಮಾತ್ರ ಮಾತಾಡ್ತಾರೆ ಅಂತ. ಅಂದ್ರೆ ಈ ಭಾಷೆಗಳೆಲ್ಲ ಸತ್ತು ಹೋಗ್ತಾ ಇದ್ದಾರೆ. ನಾವು ಅನ್ಲೆಸ್ ವಿ ಕೇರ್ಫುಲಿ ನರ್ಚರ್ ಇಟ್, ಇವು ಉಳಿಯಲ್ಲ. ಇವು ಭಾರತದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ 250 ಭಾಷೆಗಳು ಸತ್ತೋಗಿವೆ, ಕಾಣೆಯಾಗಿವೆ. 2022 ಕೊರೋನಾ ಟೈಮಲ್ಲಿ ಸೆರಾ ಎಂಬ ಒಂದು ಭಾಷೆ ಸತ್ತೋಯ್ತು. 1977ರಲ್ಲಿ ನಾನು 1979ರಲ್ಲಿ ನಾನು MA ಮಾಡ್ತಾ ಇದ್ದಾಗ ಕುಂದಾಪುರ ಪರಿಸರದ ಬೆಳಾರಿ ಎಂಬ ಒಂದು ಭಾಷೆ ಮೇಲೆ ಕೆಲಸ ಮಾಡಿದ್ದೆ, ಲೇಖನ ಪ್ರಕಟ ಮಾಡಿದೆ. ಕಳೆದ ವಾರ ನಾನು ಉಡುಪಿಯಿಂದ ಬಂದಾಗ ಕುಂದಾಪುರದಲ್ಲಿ ಇಳಿದು ಬೆಳಾರಿ ಭಾಷೆ ನೋಡಿದ್ರೆ ಒಬ್ಬರ ಭಾಷೆ ಮಾತಾಡೋರು ಇಲ್ಲ ಸರ್. ಕೂರ್ಗ್ ಭಾಷೆ, ಕೊಡವ ಭಾಷೆ 19% ಡೌನ್ ಇನ್ 10 ಇಯರ್ಸ್. 2011 ನಲ್ಲಿ 2001 ಸೆನ್ಸಸ್ ಅಲ್ಲಿ 1,66,000 ಕೊಡವ ಭಾಷೆ ಸರ್. 2011ರ ಸೆನ್ಸಸ್ ಅಲ್ಲಿ 1,06,000, 36,000 ಡೌನ್. ಕೊಡಗ ಭಾಷೆ 1881ನೇ ಮೊದಲ ಸೆನ್ಸಸ್ ಅಲ್ಲಿ 55,000, 2011 ಲಾಸ್ಟ್ ಸೆನ್ಸಸ್ ಅಲ್ಲಿ ಕೇವಲ 2,000. ಇನ್ನೊಂದು 10 ವರ್ಷದಲ್ಲಿ ಆ ಭಾಷೆ ಅಂದ್ರೆ ಯುನೆಸ್ಕೋ ಕೊಡುವ ರಿಪೋರ್ಟ್ ಪ್ರಕಾರ 250 ಭಾಷೆಗಳು ಆಲ್ರೆಡಿ ಹೋಗಿದೆ. 380 ಭಾಷೆಗಳು ಮುಂದಿನ 30 ವರ್ಷದಲ್ಲಿ ಭಾರತದಿಂದ ಎಕ್ಸ್ಟೆಂಟ್ ಆಗ್ತವೆ. ಉರ್ದು ಕೂಡ ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಬೆಳೀತಾ ಇಲ್ಲ. ನಾನು ಈ ಸಂದರ್ಭದಲ್ಲಿ ಮಾನ್ಯ ಸಚಿವರನ್ನು ಒಂದು ಕೇಳಿಕೊಳ್ತೀನಿ ಸರ್. ಉರ್ದು ಅಕಾಡೆಮಿ ಇದೆ. ಈ ಉರ್ದು ಅಕಾಡೆಮಿ ಸಂಸ್ಕೃತಿ ಇಲಾಖೆ ಅಡಿಯಲ್ಲಿತ್ತು. ಸಂಸ್ಕೃತಿ ಇಲಾಖೆ ಅಡಿಯಲ್ಲಿದ್ದಾಗ ಏನಾಗ್ತದೆ, ನಾವೆಲ್ಲ ಮೀಟಿಂಗ್ ಮಾಡ್ತೀವಲ್ಲ, ಹಾಗೆಲ್ಲ ಬರೋರು, ಮಾತಾಡೋರು. ಈಗ ಮೊನ್ನೆ ಮಾನ್ಯ ಸ್ಪೀಕರ್ ಸಾಹೇಬರು ಒಂದು ಪುಸ್ತಕ ಮೇಳ ಮಾಡಿದ್ರು. ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಬರುವ ಎಲ್ಲವೂ ಅಲ್ಲಿ ಬಂದು ಉರ್ದು ಅಕಾಡೆಮಿ ಪಾರ್ಟಿಸಿಪೇಟ್ ಆಗಲಿಲ್ಲ. ಯಾಕಂದ್ರೆ ಅದನ್ನ ಸಂಸ್ಕೃತಿ ಇಲಾಖೆಯಿಂದ ಬೇರ್ಪಡಿಸಿ ಇಲ್ಲಿಗೆ ತಂದಿದ್ದಾರೆ. ನನ್ನ ರಿಕ್ವೆಸ್ಟ್ ಏನಂದ್ರೆ, ಇದು ಬಿಲ್ಡಿಂಗ್ ಇಲ್ಲೇ ಇರಲಿ, ಅವರಿಗೆ ಜಾಗ ಇದೆ, ಕೆಲಸವೂ ಇಲ್ಲೇ ಮಾಡಲಿ, ಸಂತೋಷ. ಆದರೆ ಸಂಸ್ಕೃತಿ ಇಲಾಖೆ ನಡೆಸುವ ಎಲ್ಲಾ ಕಾರ್ಯಕ್ರಮಗಳು ಉರ್ದು ಅಕಾಡೆಮಿ ಪಾರ್ಟಿಸಿಪೇಟ್ ಮಾಡಲೇಬೇಕು. ಅದು ಆದೇಶವೇ ಮಾಡಿಸ್ಬಿಡಿ. ನೀವು ಯಾರಿಗಾರ ನೀವು ಬೇರೆ ಮಾಡಿ ಇಲ್ಲಿ ಕೂರಿಸಿದ್ರೆ ನಾವಲ್ಲಿ ಏನ್ ಮಾಡೋದು? ಸಿ ವೈ ಉರ್ದು ಅಕಾಡೆಮಿ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟೆಡ್ ಟು ವರ್ಕ್ ಟುಗೆದರ್. ಅವ್ರು ಬರ್ತಾರೆ, ಉರ್ದು ಏನೋ ಹೇಳ್ತಾರೆ, ಒಂದು ಗಜಲ್ ಹೇಳ್ತಾರೆ ಅಥವಾ ಇನ್ನೇನೋ ಒಂದು ಹೇಳ್ತಾರೆ. ಆಮೇಲೆ ಕರ್ನಾಟಕ ಡೆಕ್ಕನಿ, ಕರ್ನಾಟಕ ಉರ್ದುವಿನ ಮೂಲ ಕರ್ನಾಟಕ ಸರ್, ಡೆಕ್ಕನಿ. ಅದರಲ್ಲಿ ಕನ್ನಡ ಪದಗಳು ಬೇಕಾದಷ್ಟಿದೆ. ಸೊ ಇದು ನಮ್ಮ ಭಾಷೆ, ಅದು ನಮ್ಮ ರಾಜ್ಯದ ಭಾಷೆ. ಅದನ್ನ ನಾವು ಹಂಗೆ ಮಾಡಬಾರ್ದು. ಅದನ್ನ ಅಲ್ಲಿಂದ ಬೇರ್ಪಡಿಸಿದ್ದರಿಂದ ಏನಾಯ್ತು ಅಂತಂದ್ರೆ ಈಗ ಅದು ನಮಗೆ ಅದು ಬೇರೆ ಆಗಿದೆ. ಅವರು ಬರುವುದಿಲ್ಲ, ನಾವು ಹೋಗುದಿಲ್ಲ. ಇದು ತಪ್ಪಿದು. ಇದನ್ನ ನಾವೆಲ್ಲ ಮನಸ್ಸು ಮಾಡಿ ಅದನ್ನ ಒಟ್ಟಿಗೆ ತರಬೇಕು ಅಂತ ಹೇಳಿ ಖಂಡಿತವಾಗಲೂ ಕನ್ನಡ ಕಲಿಯೋಣ. ಕನ್ನಡ ಒಂದು ಭಾಷೆಯನ್ನು ಕಲಿಯುವುದು ಅಂತಂದ್ರೆ
ನಾವು ಕಲಿಯುವುದು ಮತ್ತು ಕಲಿಸುವುದು ಒಟ್ಟಿಗೆ ನಡೆಯುವ ಪ್ರಕ್ರಿಯೆಗಳು. ನನಗೆ 71 ವರ್ಷ ಈಗ. ನಾನು ಇನ್ನೂ ಕೂಡ ಕನ್ನಡ ಕಲಿತಾನೆ ಇರ್ತೀನಿ, ಕಲಿಸ್ತಾನೆ ಇರ್ತೀನಿ ನಾನು. ಹಾಗೆ ನಾನು ಇದರ ಟೈಟಲ್ ಕನ್ನಡ ಕಲಿಯೋಣ, ಕನ್ನಡ ಕಲಿಸೋಣ ಅಂತ ಇಟ್ಟಿದ್ದೇನೆ. ಅದನ್ನ ಮಾಡೋಣ, ಮಾಡಿ ಕರ್ನಾಟಕದ ಹಿರಿಮೆ, ಗರಿಮೆ, ಭಾಷೆಯ ಘನತೆಯನ್ನ ಎತ್ತರಿಸೋಣ ಅಂತ ಹೇಳಿ ನೀವೆಲ್ಲರೂ ಇದರ ಮುತುವರ್ಜಿ ವಹಿಸಿ ಮಾನ್ಯ ಸಚಿವರು ಅನೇಕ ಕೆಲಸಗಳ ನಡುವೆ ಬಂದು ಈ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ದಾರೆ, ಬೆನ್ನು ತಟ್ಟಿದ್ದಾರೆ. ಅವರಿಗೆ ಮತ್ತು ನಿಮಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.